ನಮಸ್ತೆ, ಬನ್ನಿ ಇವತ್ತು ನಾವು ಈ ವಿಡಿಯೋದಲ್ಲಿ ಹೋಟೆಲ್ ಶೈಲಿಯಲ್ಲಿ ರೈಸ್ ಬಾತ್ ಹೇಗೆ ಮಾಡೋದಂತ ನೋಡೋಣ. ಇದು ಒಂದು 1 ಪಾಟ್ ಮೀಲು. ಇದರಲ್ಲಿ ನಾವೆಲ್ಲ ತರಕಾರಿ ಹಾಗೂ ಮಸಾಲೆ ಪದಾರ್ಥ ಹಾಕೋದ್ರಿಂದ ಇದನ್ನು ನೀವು 1 ಪಾಟ್ ಮೀಲಾಗಿ ಸರ್ವ್ ಮಾಡ್ಬೋದು. ಬನ್ನಿ ಹಾಗಾದರೆ ನೋಡೋಣ. ಇದಕ್ಕೆ ಒಂದು ಮಸಾಲೆ ಪೇಸ್ಟನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ. ಅದಕ್ಕಾಗಿ ನಾನು ತಗೋತಾ ಇದ್ದೀನಿ ಬಾಂಡೆಯಲ್ಲಿ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಇದಕ್ಕೆ 1 ಇಂಚಷ್ಟು ಚಕ್ಕೆ, 1 ಟೀ ಸ್ಪೂನಷ್ಟು ಜೀರಿಗೆ ಹಾಗೂ 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜನ ಹಾಕ್ಕೊಂಡು, ಕೊತ್ತಂಬರಿ ಬೀಜ ಸ್ವಲ್ಪ ಘಮ್ ಅನ್ನಬೇಕು ಅಲ್ಲಿವರೆಗೆ ಹುರ್ಕೊಳ್ಳಿ. ಆಮೇಲೆ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು, 1 ಇಂಚಷ್ಟು ಶುಂಠಿ, 10 ರಿಂದ 12 ಬೆಳ್ಳುಳ್ಳಿ ಎಸಳು, ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯನ್ನು ಹಾಕ್ಕೊಂಡು ಇದನ್ನು ಸರಿಯಾಗಿ ಬಾಡಿಸ್ಕೊಳ್ಳಿ. ನಂತರ ಇದಕ್ಕೆ ಒಂದು ಸಣ್ಣ ಗಾತ್ರದ ಈರುಳ್ಳಿಯನ್ನು ಹಾಕ್ಕೊಂಡು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಇದನ್ನು ಬಾಡಿಸ್ಕೊಳ್ಳಿ. ಆಮೇಲೆ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ 1 ಕಪ್ಪಷ್ಟು ಹಸಿ ತೆಂಗಿನ ತುರಿಯನ್ನು ಹಾಕ್ಕೊಂಡು ಇದನ್ನು ಸರಿಯಾಗಿ ಬಾಡಿಸ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನೊಂದು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಬನ್ನಿ ಈಗ ರೈಸ್ ಬಾತ್ ಮಾಡೋಕ್ಕೆ ಶುರು ಮಾಡೋಣ. ಇದಕ್ಕಾಗಿ ನಾನು ತಗೋತಾ ಇದ್ದೀನಿ ಕುಕ್ಕರ್ನಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ, 2 ಟೀ ಸ್ಪೂನಷ್ಟು ತುಪ್ಪ, 1 ಪಲಾವ್ ಎಲೆ, 4 ರಿಂದ 5 ಲವಂಗ, 1 ಚಕ್ರ ಮೊಗ್ಗು, 2 ಏಲಕ್ಕಿ, ಸ್ವಲ್ಪ ಕಲ್ಲು ಹೂವು ಹಾಗೂ 1 ದಪ್ಪ ಗಾತ್ರದ ಈರುಳ್ಳಿ ಸಣ್ಣಗೆ ಹೆಚ್ಚಿರೋದು ಹಾಕ್ಕೊಂಡು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಳ್ಳಿ. ಆಮೇಲೆ ಇದಕ್ಕೆ ಸ್ವಲ್ಪ ತರಕಾರಿ ಹಾಕೋಣ. ಅದಂದರೆ ಸ್ವಲ್ಪ ಬೀನ್ಸು, ಸ್ವಲ್ಪ ಗಜ್ಜರಿ, ಸ್ವಲ್ಪ ಹಸಿ ಬಟಾಣಿ ಇದೆಲ್ಲವನ್ನು ಹಾಕ್ಕೊಂಡು ಸರಿಯಾಗಿ ಬಾಡಿಸ್ಕೊಳ್ಳಿ. ನಂತರ ಇದಕ್ಕೆ 1 ದಪ್ಪ ಗಾತ್ರದ ಟೊಮೆಟೊನ ಹಾಕ್ಕೊಂಡು ಟೊಮೆಟೊನು ಸರಿಯಾಗಿ ಮೆತ್ತಗಾಗಬೇಕು ಅಲ್ಲಿವರೆಗೂ ಬಾಡಿಸ್ಕೊಂಡು ಇದಕ್ಕೆ ಸ್ವಲ್ಪ ಮೊಸರನ್ನು ಹಾಕ್ಕೊಳ್ಳಿ. ಇದನ್ನೊಂದು ಸರ್ತಿ ಸರಿಯಾಗಿ ಕಲಿಸ್ಬಿಟ್ಟು ನಾವು ಮಾಡಿಕೊಂಡಿಟ್ಟಿರುವ ಮಸಾಲೆ ಪೇಸ್ಟನ್ನು ಹಾಕ್ಕೋಬೇಕು. ಮಸಾಲೆ ಪೇಸ್ಟು ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಇದನ್ನು ಸರಿಯಾಗಿ ಹುರ್ಕೊಂಡು, ನಾನಿಲ್ಲಿ 1 ಕಪ್ಪಷ್ಟು ಅಕ್ಕಿಯನ್ನು ನೆನೆ ಹಾಕಿದ್ದೆ. ಅಕ್ಕಿಯನ್ನು ಹಾಕ್ಕೊಂಡು ಇದನ್ನು ಒಂದು ಸರ್ತಿ ಸರಿಯಾಗಿ ಕಲಿಸ್ಬಿಡಿ. ಆಮೇಲೆ ಇದಕ್ಕೆ 2.5 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಕುಕ್ಕರ್ನ 2 ವಿಸಲನ್ನು ಕುದಿಸ್ಕೊಳ್ಳಿ. ಬನ್ನಿ ಅನ್ನ ಆಗೋವರೆಗೂ ಇದಕ್ಕೊಂದು ಹೊಂದೋ ಹಾಗೆ ಒಂದು ಮೊಸರು ರೈತನ್ನು ರೆಡಿ ಮಾಡ್ಕೊಳ್ಳೋಣ. ಇದಕ್ಕಾಗಿ ನಾನು ತಗೋತಾ ಇದ್ದೀನಿ 1 ಕಪ್ಪಷ್ಟು ಗಟ್ಟಿ ಮೊಸರು. ಇದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಂಡು ಇದನ್ನೊಂದು ಸರ್ತಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಸಣ್ಣಗೆ ಹೆಚ್ಚಿರುವ ಸೌತೆಕಾಯಿ, ಸ್ವಲ್ಪ ಈರುಳ್ಳಿ ಸಣ್ಣಗೆ ಹೆಚ್ಚಿರೋದು, ಸ್ವಲ್ಪ ಟೊಮೆಟೊ ಹಾಗೂ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ ಪುಡಿ ಹಾಗೂ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಇದನ್ನು ಸರಿಯಾಗಿ ಕಲಿಸ್ಕೊಂಡ್ಬಿಡಿ. ಇದಕ್ಕಾಗಿ ನಾನಿಲ್ಲಿ ಸುಮಾರು 8 ರಿಂದ 10 ಗೋಡಂಬಿ ನೆನೆ ಹಾಕಿದ್ದೆ. ಇದನ್ನು ಪೇಸ್ಟ್ ಮಾಡ್ಕೊಂಡು ಆ ಮೊಸರಿನ ಜೊತೆ ಕೂಡಿಸ್ಕೊಂಡ್ಬಿಟ್ರೆ ಮೊಸರು ಇನ್ನೂ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ರೆ ನಮ್ಮ ಮೊಸರು ರೈತ ತಯಾರಾಯಿತು. ಬನ್ನಿ ಇವಾಗ ಕುಕ್ಕರ್ನ 2 ವಿಸಲ್ ಕೂಗಾಕಿದೆ. ನಮ್ಮದು ರೈಸ್ ಬಾತ್ ತಯಾರಾಗಿದೆ ನೋಡೋಣ. ನೋಡಿ, ಈಗ ಹೋಟೆಲ್ ಶೈಲಿಯಲ್ಲಿ ನಮ್ಮದು ರೈಸ್ ಬಾತ್ ತಯಾರಾಗಿದೆ. ಇದನ್ನು ನಾವು ಮಾಡಿಟ್ಟಿರುವ ಮೊಸರು ರೈತ ಅಥವಾ ತೆಂಗಿನಕಾಯಿ ಚಟ್ನಿಯೊಂದಿಗೆ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿಯನ್ನು ಖಂಡಿತವಾಗಿಯೂ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.